ಕೊಪ್ಪಳದ ಪರಿಸ್ಥಿತಿ ಇದಾದರೆ ಇನ್ನು ಮೈಸೂರಿನಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನ ಆಗಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ಅದರ ಎಫೆಕ್ಟ್ ರಾಜ್ಯದ ಜನರ ಮೇಲೆ ಆಗ್ತಾ ಇದೆ. ಮೈಸೂರಿನಲ್ಲಿ ಈಗ ಸಿಲಿಂಡರ್ಗೆ ಮುಗಿ ಬೀಳ್ತಾ ಇದ್ದಾರೆ ಜನ. ಕಮರ್ಷಿಯಲ್ ಸಿಲಿಂಡರ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. 2 ರಿಂದ 5 ಕೆಜಿ ಸಿಲಿಂಡರ್ ಖರೀದಿಗೆ ಸಾಲಾಗಿ ನಿಂತಿದ್ದಾರೆ ಸಾರ್ವಜನಿಕರು. ಮೈಸೂರಿನ HP ಗ್ಯಾಸ್ ಏಜೆನ್ಸಿ ಬಳಿ ನೂರಾರು ಜನ ಬಂದು ನಿಂತಿದ್ದಾರೆ. 5 ಕೆಜಿಗೆ 550 ಹಾಗೂ 2 ಕೆಜಿಗೆ 200 ರೂಪಾಯಿ ದರದಲ್ಲಿ ಮಾರಾಟ ಆಗ್ತಾ ಇದೆ. ಹಳೆ ಸಿಲಿಂಡರ್ ಕೊಟ್ಟು ಹೊಸ ಸಿಲಿಂಡರ್ ಅನ್ನ ಗ್ರಾಹಕರು ಪಡಿತಾ ಇದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ಕೂಡ ಬೆಳಗ್ಗೆಯಿಂದನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಗ್ರಾಹಕರು ಕಾಯ್ತಾ ಇದ್ರು. ಅಂಥವ್ರಿಗೆ ಒಂದಷ್ಟು ಸಣ್ಣ ಪ್ರಮಾಣದ ಆಶಾಭಾವನೆ ಇರ್ತಕ್ಕಂಥದ್ದು. ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಸ್ಟಾಕ್ ಬಂದಿರತಕ್ಕಂಥದ್ದು. ಆದರೂ ಕೂಡ ಈಗ ಏನು 19 ಕೆಜಿ ಸಿಲಿಂಡರ್ಗಳಿದ್ವು ಅವ್ಯಾವು ಕೂಡ ಈಗ ಡಿಸ್ಟ್ರಿಬ್ಯೂಷನ್ಗೆ ಬಂದಿಲ್ಲ. ಆದರೆ 5 ಕೆಜಿ ಮತ್ತು 2 ಕೆಜಿಯ ಸಿಲಿಂಡರ್ಗಳೇನಿವೆ ಆ ಸಿಲಿಂಡರ್ಗಳನ್ನು ಈಗ ತಂದು ಇಲ್ಲಿಂದ ಗ್ರಾಹಕರಿಗೆ ಸರಬರಾಜು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇರ್ತಕ್ಕಂಥದ್ದು ಈಗ ಮೈಸೂರಿನಲ್ಲಿ ಲಿಟ್ಲ್ ಗ್ಯಾಸ್ ಏಜೆನ್ಸಿ ಏನಿದೆ ಅದು, ಅಂದರೆ ಇಡೀ ಲಾರಿ ಏನಿದೆ ಇಡೀ ಲಾರಿಯಲ್ಲಿ ಸಣ್ಣ ಪ್ರಮಾಣದ ಒಂದು ಸ್ಟಾಕನ್ನು ತಂದಿರತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಅಂದರೆ ಸಂಪೂರ್ಣವಾಗಿ ಬರ್ತಿದ್ದಂಥ ಸ್ಟಾಕ್ ಕೂಡ ಇಲ್ಲ. ಆದರೆ ಬೆಳಗ್ಗಿಂದ ಸಾಕಷ್ಟು ಗ್ರಾಹಕರು ಏನು ಕಾಯ್ತಾ ಇದ್ರು ಅವರ ಒಂದಷ್ಟು ಬೇಡಿಕೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಇಂಥದ್ದೊಂದು ಕ್ರಮಕ್ಕೆ ಈಗ ಏಜೆನ್ಸಿ ಮುಂದಾಗಿದೆ. ನಾನೀಗ ಮಾತನಾಡ್ತೀನಿ. ಈಗ ಸರ್, ಬೆಳಗ್ಗೆಯಿಂದನೂ ಸಾಕಷ್ಟು ಜನ ಕಾಯ್ತಾ ಇದ್ರು ಕಮರ್ಷಿಯಲ್ ಸಿಲಿಂಡರ್ ಬೇಕು ಅಂತೇಳಿ, ಆದರೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಈಗ ಒಂದಷ್ಟು ಬಂದಿದೆ. ಸೊ ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಅಂತ 5 ಕೆಜಿ ಸಿಲಿಂಡರ್ ಸಿಗ್ತಾ ಇದೆ ಸರ್, ಸದ್ಯಕ್ಕೆ ಸಿಗ್ತಾ ಇದೆ. 5 ಕೆಜಿ ಸಿಲಿಂಡರ್ ಕೊಡ್ತಾ ಇದೀವಿ. 5 ಕೆಜಿ ಸಿಲಿಂಡರ್ ಬಂದು ತಗೊಂಡು ಹೋಗ್ಬೋದು. ಕಮರ್ಷಿಯಲ್ ಸರ್, ಇದು ಕಮರ್ಷಿಯಲ್. 19 ಕೆಜಿ ಸಿಲಿಂಡರ್ ಸಿಗ್ತಾ ಇಲ್ಲ. ಇವ್ರದ್ದು 550 ರೂಪಾಯಿ ರೇಟ್. ಇದು ಯಾವ ತರ ಡಿಸ್ಟ್ರಿಬ್ಯೂಷನ್ ಆಗೋದು ಸರ್? ಇದಕ್ಕೆ ಬುಕ್ಕಿಂಗ್ ಏನಿಲ್ಲ, ಜಸ್ಟ್ ಅಮೌಂಟ್ ಕೊಟ್ಟರೆ ಸಿಲಿಂಡರ್ ಕೊಡ್ತೀವಿ. ಫಸ್ಟ್ ಟೈಮ್ ತಗೋಬೇಕು ಅಂದ್ರೆ 1450 ರೂಪಾಯಿ ತಗೋತೀವಿ. ನಂತರ ಖಾಲಿ ಸಿಲಿಂಡರ್ ತಗೋಬೇಕು ಅಂದ್ರೆ 550 ರೂಪಾಯಿ ತಗೋತೀವಿ. ಅರೆ, ಪೂರ್ಣ ಪ್ರಮಾಣದಲ್ಲಿ ಸರಬರಾಜು ಸಿಗ್ತಿದೆಯಾ ಇದಾದ್ರೂ? ಅಲ್ಲ, ಅದು ಹೇಳೋದಕ್ಕಾಗಲ್ಲ. ಇವತ್ತು ಬಂದಿದೆ, ಇವತ್ತು ಕೊಡ್ತಾ ಇದೀವಿ. ನಾಳೆ ಸ್ಟಾಪ್ ಮಾಡಿದ್ರೆ ಅದು ಸ್ಟಾಪ್ ಆಗುತ್ತೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕಿರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.